ಅದು ನಮಗೆ ಈ ಸ್ಲಮ್ಮಲ್ಲಿರೋರಿಗೆಲ್ಲ ಸಿನಿಮಾ ಹುಚ್ಚು ಜಾಸ್ತಿ. ಸಿನಿಮಾದಲ್ಲಿ ದುಡ್ಡು ಮಾಡಬೇಕು ಅಂತ ನಾವೆಲ್ಲ ಏನದು ಸಂಬಂಧನೇ ಇಲ್ಲ. ನಾವು ಆಕಾರ ನೋಡ್ತಾ ಇದ್ರಲ್ಲ ಅವಾಗ ನಾನು ಹೇಳಿಲ್ಲ ಆ ಥರ ಆಕಾರ ಸಿನಿಮಾ ಏನು ಮಾಡೋದು. ಆಮೇಲೆ ಹಂಗೆ ಡಿಸ್ಟ್ರಿಬ್ಯೂಷನಲ್ಲಿ ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತಾಯ್ತು. ಢಮಾರ್ ಅಂತ ದುಡ್ಡು ಬರೋದಲ್ಲ ನನಗೆ. ವೈವಾಹಿಕ ಜೀವನಕ್ಕೆ ಬಂದಿದ್ದು ಯಾವಾಗ? ಮದುವೆ ಆಗಿದೆ ಯಾವಾಗ? 34 ವರ್ಷ ನಾನು. ಓ, ಯಾರು ಹೆಣ್ಣು ಕೊಡ್ತಾರೋ ಮರೆಯ. ಏನು ಸರಿ ಮೇಡಮ್ ಎಲ್ಲಿ ಅವರು ಸರ್? ಮೇಡಮ್ ಕನಕಪುರ ಅವರು. ಅವ್ರು ನನಗಿನ್ನ ಚೆನ್ನಾಗಿ ಓದಿರೋರು. ಅವರು ನಮ್ಗಿನ್ನ ಶ್ರೀಮಂತರು ಅವರು. ಹ್ಞೂ, ಅದೆಲ್ಲ ನಾವು ಬೆಳೆದ ನಂತರ ಅವ್ರನ್ನ ನೋಡೋಕೆ ಹೋಗಿದ್ದೆ ವಿನ ನಾವು ರಿಯಲ್ ಇದ್ದ ಜಾಗ ತೋರಿಸ್ಬಿಟ್ಟಿದ್ರೆ ಅವ್ರು ನಾನು ಮದುವೆನೇ ಆಗ್ತಾ ಇರಲಿಲ್ಲ. ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಸಿಕ್ಕಾಪಟ್ಟೆ ದುಡ್ಡಾಯಿತು. ದುಡ್ಡು ಎಲ್ಲಿಡೋದು? ಆಮೇಲೆ ದುಡ್ಡೆಷ್ಟು ಹೇಳು ಅಷ್ಟೇ. ನಾನು ಸಿನಿಮಾ ಮಾಡೋಕ್ಕೆ ಹೋಗಲ್ಲ ನಾನು ಸಾಮಾನ್ಯವಾಗಿ. ಯಾಕಂದರೆ ಅದು ಏನು ಅದಕ್ಕಿಂತ ಡಬಲ್ ನನಗೆ ದುಡ್ಡು ಬರುತ್ತಲ್ಲ ಫೈನಾನ್ಸಿಯಲಿ. ಆ ಟೈಮ್ನಲ್ಲಿ ನನಗೆ ತುಂಬ ಇಷ್ಟವಾದಂಥ ಸ್ನೇಹಿತ ಅಂದರೆ ಹಂಸಲೇಖ. ನನಗೆ ಗೊತ್ತದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಡೆದ ಘಟನೆ ಅದು.